ಕೇಂದ್ರ ಸರ್ಕಾರ ಖಾಸಗಿ ಸಹಭಾಗಿತ್ವದಲ್ಲಿ ಅಂಕೋಲದಲ್ಲಿ ವಾಣಿಜ್ಯ ಬಂದರು ನಿರ್ಮಿಸುತ್ತಿದೆ. ಇದರ ವಿರುದ್ಧ ಸ್ಥಳೀಯರು ಸಿಡಿದೆದ್ದಿದ್ದಾರೆ. ಇವತ್ತು ಸಮುದ್ರಕ್ಕೆ ಇಳಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೀಚ್ ಬೇಕು ನಮ್ಗೆ 200 ರೂಪಾಯಿ ದುಡಿಯುವುದು ಸಮುದ್ರದಲ್ಲೇ ನಾವು ಇದು ಕಳ್ಕೊಂಡ್ರೆ ನಾವೆಲ್ಲಿ ಹೋಗ್ಬೇಕು? ಮೀನುಗಾರಿಕೆ ಇದೇ ಬೇಕು ಸರ್, ನಮ್ಗೆ ಇದೇ ಸಮುದ್ರ ಬೇಕು, ನಮ್ಗೆ ಬೇರೆ ಸಮುದ್ರ ಬೇಡ. ಸಮುದ್ರದ ಅಲೆಗಳ ಹೊಡೆತದ ಮಧ್ಯೆ ನಾರಿಯರ ಧಿಕ್ಕಾರದ ಮೊರೆತ. ಪೊಲೀಸರು ಹಗ್ಗ ಹಿಡ್ಕೊಂಡು ಪಹರೆ ಹಾಕಿದ್ರೆ ನಾರಿಯರು ಅದೇ ಸಮುದ್ರದಲ್ಲಿ ನಿಂತು ಘೋಷಣೆ ಕೂಗ್ತಿದ್ದಾರೆ. ನ್ಯಾಯಕ್ಕಾಗಿ ಪಟ್ಟು ಹಿಡಿದಿದ್ದಾರೆ. ಉತ್ತರ ಕನ್ನಡದ ಅಂಕೋಲಾ ಕೇಣಿ ಬಂದರು ಇವತ್ತು ಎಂದಿನಂತಿರಲಿಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಖೇಣಿಯಲ್ಲಿ ಸುಮಾರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತಾ ಇದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಸುಮಾರು 500ರಿಂದ 1000ಕ್ಕೂ ಹೆಚ್ಚಿಗೆ ಜನ ಮಹಿಳೆಯರು ಮತ್ತು ಪುರುಷರು ಇವತ್ತು ಕಡಲ ತೀರಕ್ಕೆ ಬಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಗ್ರೀನ್ ಫೀಲ್ಡ್ ಬಂದರು ನಿರ್ಮಾಣಕ್ಕೆ ವ್ಯಾಪಕ ವಿರೋಧ. ಬಂದರು ನಿರ್ಮಾಣ ವಿರೋಧಿಸಿ ಸಮುದ್ರಕ್ಕಿಳಿದ ಜನ. ಕೇಣಿಯಲ್ಲಿ 4,119 ಕೋಟಿ ವೆಚ್ಚದಲ್ಲಿ ಗ್ರೀನ್ ಫೀಲ್ಡ್ ಬಂದರು ನಿರ್ಮಾಣ ಯೋಜನೆಗೆ ಕೇಂದ್ರ 2017ರಲ್ಲಿ ಬಜೆಟ್ನಲ್ಲಿ ಘೋಷಿಸಿದೆ. ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಇದು ಸೂಕ್ತ ಪ್ರದೇಶ. ಅದೇ ಕಾರಣಕ್ಕೆ ಜೆಎಸ್ಡಬ್ಲ್ಯೂ ಕಂಪನಿ ಸರ್ವೆ ನಡೆಸುತ್ತಿದೆ. ಆದ್ರಿವತ್ತು ಇದನ್ನ ವಿರೋಧಿಸಿ ಮೀನುಗಾರರು ಪದೇ ಪದೇ ಸಮುದ್ರಕ್ಕಿಳಿದು ಪ್ರತಿಭಟಿಸಿದ್ದಲ್ಲದೆ ಆತ್ಮಹತ್ಯೆಗೂ ಯತ್ನಿಸಿದ್ರು. ನಿಷೇಧಾಜ್ಞೆ ಮಧ್ಯೆಯೂ ಪ್ರತಿಭಟಿಸಿ ಸಮುದ್ರಕ್ಕೆ ಇಳಿದವರ ರಕ್ಷಿಸಲು ಪೊಲೀಸರು ಪರದಾಡಿದ್ರು. ಪ್ರತಿಭಟನಾಕಾರರ ಮನವೊಲಿಕೆಗೆ ಜಿಲ್ಲಾಡಳಿತ ಸರ್ಕಸ್ ಮಾಡ್ತು. ಈ ಸಮುದ್ರದಲ್ಲಿ ನಾವು ದಿನವನ್ನು ಬಲೆ ಹಾಕೊಂಡು ಬಂದ್ರೆ ನಾವು ಜೀವನ ಮಾಡ್ಬೋದು. ಇದು ಕಳ್ಕೊಂಡ್ರೆ ನಾವೆಲ್ಲಿ ಹೋಗ್ಬೇಕು? ಅದಕ್ಕೆ ನಮ್ಗೆ ಯಾರಿಗೂ ವಾಣಿಜ್ಯ ಬಂದರು ಬೇಡ. ನಮ್ಗೇನು ಈಗ ಯಥಾಸ್ಥಿತಿ ಏನು ನಮ್ಮ ಗ್ರಾಮ ಉಳಿದಿದೆ ನೋಡು, ಅದೇ ಇರಲಿ. ನಮ್ಮ ಸಮುದ್ರ ನಮಗೆ ಬೇಕು. ಪ್ರತಿಭಟನೆಗೆ ಬಗ್ಗಿದ ಜಿಲ್ಲಾಡಳಿತ ಸರ್ವೆ ಕಾರ್ಯಕ್ಕೆ ತಡೆ ನೀಡಿತು. ಅಲ್ಲದೆ ನಾಳೆ ಡಿಸಿ ಕಚೇರಿಯಲ್ಲಿ ಜೆಎಸ್ಡಬ್ಲ್ಯೂ ಕಂಪನಿ ಅಧಿಕಾರಿಗಳು ಸ್ಥಳೀಯರ ಜತೆ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಇದರಲ್ಲಿ ಚರ್ಚಿಸಿ ಸರ್ವೆ ಬಗ್ಗೆ ನಿರ್ಧರಿಸಲಾಗುತ್ತೆ ಅಂತ ಡಿಸಿ ಭರವಸೆ ಕೊಟ್ರು. ಸೂರಜ್ ಉತ್ತೂರೆ, ಟಿವಿ9 ಉತ್ತರ ಕನ್ನಡ.